ಹಾಯ್ ಹಲೋ ನಮಸ್ಕಾರ. ಆಚಾರ್ ಆ್ಯಂಡ್ ಕೋ ಮೂವಿ ನೋಡಿದ್ಮೇಲೆ ಆ ಲೀಡ್ ರೋಲ್ ಹರ್ಷಿಲ್ ಅವರನ್ನು ಮಾತಾಡಿಸ್ಲೇಬೇಕು ಅಂತ ಫಿಕ್ಸ್ ಆಗಿದೆ. ಹಾಗೆ ಸುಮ್ಮನೆ ಬಾಗುರು ಮಾತಾಡೋಣ ಅಂತ ಕರೆದಿದ ತಕ್ಷಣ ನಮಗೋಸ್ಕರ ಒಪ್ಕೊಂಡು ಓಡೋಡಿ ಬಂದು ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೀವೇ ಕೇಳಿ. ಹ್ಯಾಪಿಯೇ ಸೆನ್ಸಿಬಲ್, ಇನ್ಫಾರ್ಮೇಟಿವ್, ಫನಿ ಆ್ಯಂಡ್ ಕ್ಯೂಟ್ ಆಗಿದೆ. ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ನಿಮ್ಮ ಗೀತಾಂಜಲಿ, ನೀವು ನೋಡ್ತಾ ಇದ್ದೀರಾ ಕ್ರ್ಯಾಕ್ ಪಾಟ್ ಕನ್ನಡ. ಹಾಯ್ ಹರ್ಷಿಲ್, ಹೇಗಿದ್ದೀರಿ? ನಮಸ್ಕಾರ, ಆರಾಮಿದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಹರ್ಷಿಲ್ ಅವರೇ, ನಾವು ಶುರು ಮಾಡೋದೇ ಬಾಲ್ಯದಿಂದ. ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ತೀರಾ? ನಾನು ಹುಟ್ಟು ಬೆಳೆದಿದ್ದೆಲ್ಲ ರಾಜಾಜಿನಗರ, ನವರಂಗ್ ಥಿಯೇಟ್ರ್ ಆಪೋಸಿಟ್ ಮನೆ. ಸೊ ನಾನು ಚಿಕ್ಕಂದಿಂದನೇ ಜನಜನಗುಳಿ ಏನು ಥಿಯೇಟ್ರಲ್ಲಿ ಸೇರ್ತಿದ್ರು, ಆ ದೊಡ್ಡ ದೊಡ್ಡ ಕಟೌಟ್ಗಳು, ಪೋಸ್ಟರ್ಗಳು. ಸೊ ಇದನ್ನ ನೋಡ್ತಾನೆ ಬೆಳೆದಿತ್ತು. ಆ್ಯಂಡ್ ನಮ್ಮ ಮನೆ ಮೇಯ್ನ್ ರೋಡಲ್ಲಿ ಇದ್ದಿದ್ದ ಕಾರಣ ಮನೆಗಳು ಜಾಸ್ತಿ ಇರಲಿಲ್ಲ, ತುಂಬ ಕಡಿಮೆ ಮನೆಗಳು, ಎಲ್ಲ ಅಂಗಡಿಗಳೇ ಇತ್ತು. ಸೊ ನಾನು ಲಿಟ್ರಲಿ ಇಟ್ ವಾಸ್ ವೆರಿ ಲೋನ್ಲಿ ಚೈಲ್ಡ್ಹುಡ್ ಅನ್ಬೋದು. ಸೊ ಬಿಕಾಸ್ ಎಲ್ಲ ಹಿಂದ್ಗಡೆ ರೋಡ್ಗೆ ಹೋದರೆ ಮಾತ್ರ ಇತ್ತು. ನಾನು ಹೋಗ್ತಿರ್ಲಿಲ್ಲ, ನಾನು ಲಿಟ್ರಲಿ ನಮ್ಮ ಮನೆ ಗೇಟ್ ಇಟ್ಕೊಂಡು 3 ಹೊತ್ತು ಅಲ್ಲೇ ಕೂತ್ಕೊಂಡು, ಯಾವಾಗ ನಮ್ಮ ಅಪ್ಪ ಫ್ರೀ ಇರ್ತಿದ್ರು ಅವ್ರ ಜೊತೆ ಕ್ರಿಕೆಟ್ ಆಡ್ಕೊಂಡು ಅಲ್ಲೇ ಚಿಕ್ಕ ಓಣಿಲಿ ಹಾಗೆ ಇರ್ತಿದ್ದೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಸಿನಿಮಾ ನೋಡಿಕೊಂಡು, ಸಿನಿಮಾ ಜಗತ್ತಿಗೆ ಹೇಗೆ ಜನಗಳು ಅಟ್ರಾಕ್ಟ್ ಆಗ್ತಾರೆ ಅನ್ನೋದು ನೋಡಿಕೊಂಡೇ ಬೆಳೆದಿದ್ದು. ಸೊ ನಿಮ್ಮ ಚಿಕ್ಕ ವಯಸ್ಸಿಂದನೇ ನಿಮಗೆ ಸಿನಿಮಾ ಅಂದರೆ ಇಷ್ಟ ಇತ್ತು, ಇದೇ ಮಾಡಬೇಕು ಅಂತಲೇ ಇದ್ರಿ? ಇಲ್ಲ, ಆ ಕ್ಲಾರಿಟಿ ಬಂದಿದ್ದು ಐ ಥಿಂಕ್ ಪೋಸ್ಟ್ PUC. ಸೊ ಏನಾಯಿತು, ಇವಾಗ ಕೇಬಲ್ TV ಯಾವ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂತು ಅವಾಗಿಂದ ನಾನು ಸಿನಿಮಾಗಳು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಆದರೆ ಫ್ರೀ ಟೈಮ್ ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಿದ್ರು, ಅಪ್ಪನೂ ಕೆಲ್ಸಕ್ಕೆ ಹೋಗ್ತಿದ್ರು. ನನ್ನ ತಂಗಿ ಆಚೆ ಓಡಾಡ್ಕೊಂಡು ಆಟ ಆಡೋಳು, ಬಟ್ ನಾನು ಮನೇಲೇ ಇರ್ತಿದ್ನ. ಸೊ 3 ಹೊತ್ತು ಸಿನಿಮಾಗಳನ್ನ, ಆಮೇಲೆ ಅವಾಗ ಹೇಗಿತ್ತು ಚಾನಲ್ಗಳಲ್ಲಿ ಅಂದರೆ ರಿಪೀಟ್ ಆಗೋದು ಸಿನಿಮಾಗಳು. ಸೊ ಒಂದೇ ಸಿನಿಮಾ ನಾನು ಪದೇ ನೋಡ್ತಾ, ಇದು ಹಿಂಗೆ ಹಾಗೆ. ಸೊ ನಂಗೆ ಆ ಡಿಫ್ರೆನ್ಸಸ್ಗಳು ಅರ್ಥ ಆಗ್ತಾ ಹೋಯ್ತು. ಅಂದರೆ ಅದನ್ನು ಪ್ರಾಬಬ್ಲಿ ನಾನು ಟರ್ಮ್ ಮಾಡೋಕ್ಕೆ ಬರದೇ ಇದ್ರು ಇದರಲ್ಲಿ ಏನೋ ಸರಿ ಇಲ್ಲ, ಅಥವಾ ಅದರಲ್ಲಿ ಏನೋ ಇದು ತುಂಬ ಚೆನ್ನಾಗಿದೆ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಹೋಯ್ತು. ಆಮೇಲೆ ಐ ಥಿಂಕ್ PUC ಮುಗಿದ ಮೇಲೆ ಐ ವಾಸ್ ನಾಟ್ ಕ್ಲಿಯರ್ ಏನು ಮಾಡಬೇಕು ಲೈಫಲ್ಲಿ ಅನ್ನೋದು ಗೊತ್ತಿರಲಿಲ್ಲ. ಐ ಥಿಂಕ್ PUC ಆದಮೇಲೆ ಇಲ್ಲ ನಾನು ಆ್ಯಕ್ಟ್ ಆಗಬೇಕು ಅನ್ನೋದೊಂದು ಕ್ಲಾರಿಟಿ ಸಿಕ್ಕಿದ್ದು ಆ ಟೈಮಲ್ಲಿ. ಬಟ್ ನಾನು ಡಿಗ್ರಿ ಮುಗಿದ ಮೇಲೇ ಎನಿಥಿಂಗ್ ಟುವರ್ಡ್ಸ್ ಆ್ಯಕ್ಟಿಂಗ್ ಮಾಡೋಕ್ಕಾಗಿತ್ತು ಓನ್ಲಿ ಆಫ್ಟರ್ ಫಿನಿಶ್ ಮೈ ಡಿಗ್ರಿ. ಬಿಕಾಸ್ ನಮ್ಮ ಅಮ್ಮ ತುಂಬ ಕ್ಲಿಯರ್ ಇದ್ಲು, ಡಿಗ್ರಿ ಮುಗಿಸ್ಕೊಂಡು ನೀನು ಏನು ಬೇಕಾದರೂ ಮಾಡು. ನಾನು PUC ಆದಮೇಲೆ ಇಲ್ಲ ನಾನು ಫುಲ್ ಟೈಮ್ ಎಂಟರ್ ಆಗಿಬಿಡ್ತೀನಿ, ಗೊತ್ತಿರಲಿಲ್ಲ ಹೇಗೆ ಏನು ಅಂತ, ಬಟ್ ಎಂಟರ್ ಆಗಿಬಿಡ್ತೀನಿ ಅನ್ನೋ ಒಂದು ಐಡಿಯಾ ಅಂತೂ ಇತ್ತು. ಸೊ ಇಲ್ಲ, ನಾನು ಡಿಗ್ರಿ ಮುಗಿಸ್ಕೊ, ಡಿಗ್ರಿ ಆದಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊ ಅಂಥೇಳಿ ಡಿಗ್ರಿ ಮುಗಿದ ಮೇಲೆ ದೆನ್ ಐ ಸ್ಟಾರ್ಟೆಡ್. ಡಿಡ್ ಯು ಟೇಕ್ ಅಪ್ ಎನಿ ಕೋರ್ಸಸ್? ಕೋರ್ಸಸ್ ಅಂತಿಲ್ಲ, ಹೀಗೆ ಒಂದು ಫ್ರೆಂಡ್ ಮೂಲಕ, ನನ್ನ ಫ್ರೆಂಡು ರಂಗಸಿರಿ ಅನ್ನೋ ತಂಡಕ್ಕೆ ತಂಡದಲ್ಲಿ ಶಿ ವಾಸ್ ಆ್ಯಕ್ಟಿಂಗ್. ಓಕೆ. ಸೊ ನನಗೆ ಬುದ್ಧಿ ಬಂದ ಮೇಲೆ ನೆನಪಿರೋ ಮೊದಲನೇ ನಾಟಕ ನಾನು ನೋಡಿದ್ದು ರಂಗಸಿರಿ ತಂಡದ್ದೆ, ವಾಸಾಂಸಿ ಜೀರನಾಣಿ ಅಂತ ಗಿರೀಶ್ ಕಾರ್ನಾಡ್ ಅವ್ರಿಗೆ ಬರೆದಿರೋಂಥ ನಾಟಕ. ಸೊ ಅಲ್ಲಿ ಅವಳನ್ನ ಮೀಟಾಗಿ, ಅವಳ ಮೂಲಕ ಅವಳ ಫ್ರೆಂಡ್ಸ್ ಯಾರಿದ್ರು ಅವ್ರ ಮೂಲಕ ಒಂದು ಶಾರ್ಟ್ ಫಿಲ್ಮ್ ಮಾಡಿ, ಆ ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಸಿದ್ಧಾಂತ್ ಸುಂದರ್, ಹೂಸ್ ಅ ವೆರಿ ನೋನ್ ಸಿಂಗರ್ ರೈಟ್ ನಾವು, ನಾ ಈ ಸಂಜೆಗೆ ಹಾಡಿದವರು. ಸೊ ಅವ್ರು ಡೈರೆಕ್ಟ್ ಮಾಡಿದ ಶಾರ್ಟ್ ಫಿಲ್ಮ್ ಅದು. ಅವರು ಆಗ ಒಂದು ವರ್ಕ್ಶಾಪ್ ನಡೆಸ್ತಾ ಇದ್ರು, ಸೆಂಟರ್ ಸ್ಟೇಜ್ ಅಂತ, ಅಲಯನ್ಸ್ ಫ್ರಾನ್ಸಲ್ಲಿ. ಸೊ ಅಲ್ಲಿ ದಟ್ ವಾಸ್ ಮೈ ಫಸ್ಟ್ ವರ್ಕ್ಶಾಪ್. ಬಟ್ ನಾನು ಅದೇ ಟೈಮಲ್ಲಿ, ಅಂದರೆ ಆ ವರ್ಕ್ಶಾಪ್ ಮುಗಿಸ್ಕೊಂಡು ಪ್ರಾಬ್ಲಮ್ 1 ತಿಂಗಳದೇನೋ ವರ್ಕ್ಶಾಪ್, ಅದು ಮುಗಿಸ್ಕೊಂಡು ನಾನು ನಾಟಕಗಳು ಶುರು ಮಾಡಿದೆ. ಆ್ಯಂಡ್ ರಂಗಸಿರಿಲೆ, ಸೊ ರಂಗಸಿರಿ ತಂಡದ ಜೊತೆನೇ ಮಾಡ್ತಾ ಆಮೇಲೆ ಪ್ರಕಾಶ್ ಬೆಳ್ವಾಡಿ ಅವರ CFD ಟೀಮ್ ಇದೆ, ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂತ. ಸೊ ಅಲ್ಲಿ ಇಂಗ್ಲೀಷ್ ನಾಟಕಗಳು ಮಾಡ್ತಿದ್ದೆ. ರಂಗಸಿರಿ ನಮ್ಮ ತಂಡ ಬರೀ ಕನ್ನಡ ನಾಟಕಗಳು ಮಾತ್ರ ಮಾಡೋದು. ಸೊ ಕನ್ನಡ ನಾಟಕಗಳು ಇಲ್ಲಿ, ಆಮೇಲೆ ನಾಟ್ಯ ದರ್ಪಣ ಅಂತ ಒಂದು ತಂಡ ಇದೆ, ಸೊ ಅವ್ರ ಜೊತೆ ನಾಟಕಗಳು ಮಾಡಿ, ಸೊ ಹಂಗೆ ಶುರುವಾಗಿತ್ತು. ನಿಮ್ಮದು ಬರೀ ಕನ್ನಡ ಅಲ್ಲ, ಇಂಗ್ಲೀಷ್ ಅಲ್ಲ, ತಮಿಳು ಮಾಡಿದ್ದೀರಾ, ಹಿಂದಿನೂ ಮಾಡಿದ್ದೀರಾ? ಶಾರ್ಟ್ ಫಿಲ್ಮ್ಸ್. ಸೊ ನಿಮ್ಮ ಏನು ಬರೀ ಕನ್ನಡ ಇಂಡಸ್ಟ್ರಿ ಅಲ್ಲ, ಈವನ್ ಬಾಲಿವುಡ್ಡು ಇದೆ ಅಂತ? ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಲೈಕ್ ಆ ಬ್ಯಾರಿಯರ್ಸ್ ಅನ್ನೋದು ಎನಿವೇ ಹೊಟ್ಟೋಗಿದೆ, ಥ್ಯಾಂಕ್ಸ್ ಟು ಒನ್ಸ್ ದಿ OTT ಕೇಮ್ ಇನ್ ಟು ಪಿಕ್ಚರ್. ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಆವಾಗ ಯಾವುದೋ 1-2 ಬಂದು ಹೋಗುತ್ತೆ, ಬೇರೆ ಸೌತ್ ಇಂಡಿಯನ್ ಫಿಲ್ಮ್ ವಿಲ್ ಮೇಕ್ ಅ ನೇಮ್ ಆಲ್ ಓವರ್ ಇಂಡಿಯಾ. ನನಗೆ
ಚಿಕ್ಕಂದಿಂದ ಏನಾಯಿತು 1 ಪಾಯಿಂಟ್ ಆಫ್ ಟೈಮ್ ಆದಮೇಲೆ ನನಗೆ ಬರೀ ತಮಿಳ್ ಸಿನಿಮಾ ನೋಡೋ ಅಭ್ಯಾಸ ಸ್ಟಾರ್ಟ್ ಆಗೋಯ್ತು. ಓಕೆ. ಸೊ ನನಗೆ ಒಲವಿದೆ ಖಂಡಿತವಾಗ್ಲೂ, ಎಲ್ಲ ಭಾಷೆಗಳಲ್ಲೂ ಮಾಡಬೇಕು ಅನ್ನೋ ಒಲವಿದೆ. ಬಟ್ ನಾನು ಫಸ್ಟು ನಾನು ಕನ್ನಡದಲ್ಲೇ ಮಾಡಬೇಕು, ಬಿಕಾಸ್ ತುಂಬ ಜನ ಹೇಳೋರು ಚೆನ್ನೈಗೆ ಬಂದ್ಬಿಡು, ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಅಲ್ಲಿದ್ದಾರೆ, ಅಲ್ಲಿಗೆ ಬಂದ್ಬಿಡು, ಐ ಥಿಂಕ್ ಇಟ್ಸ್ ಅ ಬೆಟರ್ ಇಂಡಸ್ಟ್ರಿ ಅಂತ. ಬಟ್ ನನಗೆ ನನ್ನ ಭಾಷೆ ಮೇಲೆ ಅಭಿಮಾನ, ಆಮೇಲೆ ನಾನು ಹುಟ್ಟು ಬೆಳೆದ ನನ್ನ ಥಿಂಕಿಂಗ್ ಲ್ಯಾಂಗ್ವೇಜ್ ಒಂದಷ್ಟು ಮಟ್ಟಿಗೆ ಕನ್ನಡ ಆಗಿರೋದ್ರಿಂದ ಮೊದಲು ನಾನು ಇನ್ನೇನಾದರೂ ಸಾಧಿಸಿ ಆಮೇಲೆ ಬೇಕಿದ್ರೆ ಅಲ್ಲಿಗೆ ಹೋಗಬಹುದು ಅನ್ನೋ ಒಂದಿದೆ. ನಿಮಗೆ ಮಾತೃಭಾಷೆ ಕನ್ನಡ ಅಲ್ವ? ಹರ್ಷಿಲ್, ದೇರ್ ಆರ್ ಪೀಪಲ್ ಹು ಆರ್ ಎಕ್ಸ್ಪ್ಲಾಯ್ಟಿಂಗ್ ಆಸ್ಪಿರೆಂಟ್ಸ್. ಅಂದರೆ ಅವ್ರ ಹತ್ರ ದುಡ್ಡು ತಗೊಳ್ಳೋದು, ರೋಲ್ ಕೊಡ್ತೀವಿ ಅಂತ ಮೋಸ ಮಾಡೋದು, ಇಂಥದ್ದೆಲ್ಲ ತುಂಬಾ ನಡೀತಿದೆ. ವುಡ್ ಯು ಲೈಕ್ ಟು ಟಾಕ್ ಅಬೌಟ್ ಇಟ್? ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ, ತುಂಬ ಸಲ ಕೆಲವು ಪ್ರಾಜೆಕ್ಟ್ಗಳು ನಡೆಯೋದೇ ಹಾಗೆ, ವೇರಿನ್ ಆ್ಯನ್ ಆ್ಯಕ್ಟರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬ್ರಿಂಗ್ ಎ ಸರ್ಟನ್ ಅಮೌಂಟ್ ಆಫ್ ಮನಿ. ಇನ್ನೊಂದಷ್ಟು ಜನ ಎಲ್ಲರೂ ಸೇರಿಸಿ ಬಜೆಟ್ನ ಒಟ್ಟುಗೂಡಿಸಿ ಸಿನಿಮಾ ಮಾಡೋ ಥರದ್ದು ನಡೆಯುತ್ತೆ. ಬಟ್ ಅ ಲಾಟ್ ಆಫ್ ದಿ ಎಕ್ಸ್ಪೀರಿಯನ್ಸಸ್ ದಟ್ ಐ ಸೀನ್ ಆ್ಯಂಡ್ ಹ್ಯಾಡ್, ಅದು ಬರೀ ಅವರು ಮೋಸ ಮಾಡೋಕ್ಕೆ ಅಂತಲೇ ಮಾಡುವಂಥ ಎಕ್ಸಸೈಸ್. ಇಸ್ಕೊಂಬಿಟ್ಟು ನೀವೊಂದು 5 ಲಕ್ಷ ಹಾಕ್ಬಿಡಿ, ನಾನು ಹೀರೋ ರೋಲ್ ಕೊಡ್ತೀನಿ. ಸೊ ನಾನು ಯಾರೇ ಆಸ್ಪೈರಿಂಗ್ ಆ್ಯಕ್ಟರ್ಸ್ ಇದ್ರೂ ಅವ್ರಿಗೆ ಹೇಳೋದು ಒಂದೇ ಒಂದು, ದಯವಿಟ್ಟು ಕಾಸು ಕೊಟ್ಟು ಯಾವುದೇ ರೋಲ್ನ ತೊಗೋಬೇಡಿ. ಬಿಕಾಸ್ 99% ಆಫ್ ದ ಟೈಮ್ಸ್ ನೀವು ಮೋಸ ಹೋಗಿ ಎಲ್ಲಿಂದನೋ ಕಷ್ಟಪಟ್ಟು ದುಡ್ಡು ಹೊಂದಿಸಿ, ಬಿಕಾಸ್ 1 ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಎಷ್ಟು ಡೆಸ್ಪ್ರೇಟ್ ಆಗಿಬಿಟ್ಟಿರ್ತೀರ ಅಂದರೆ ಏನೋ ಒಂದು ಸಿಕ್ಬಿಡ್ಲಿ, ಒಂದು ಎಂಟ್ರಿ ಇಂಟು ದಿ ಇಂಡಸ್ಟ್ರಿ ಸಿಕ್ಬಿಡ್ಲಿ ಅಂತಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ಮಿಸ್ಯೂಸ್ ಆಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್, ಬಿಕ್ ಆಲ್ಮೋಸ್ಟ್ 99% ಆಫ್ ದ ಟೈಮ್ಸ್ ಇಟ್ ಇಸ್ ಮಿಸ್ಯೂಸ್ ಆಫ್ ಇದು. ಸೊ ಐ ಥಿಂಕ್ ಎಷ್ಟೇ ಲೂಕ್ರೇಟಿವ್ ಅನ್ಸಿದ್ರು ಐ ಥಿಂಕ್ ಯು ಶುಡಂಟ್ ಡೂ ಇಟ್. ಬಿಕಾಸ್ ಸುಮಾರು ಸಲ ಏನಾಗುತ್ತೆ, ಇವಾಗ ಕಾಸ್ಟಿಂಗ್ ಕೂಡ ದೊಡ್ಡ ಸಿನಿಮಾಗಳಿಗೆ ನಾವು ನಿಮ್ಗೆ ಕಾಸ್ಟ್ ಮಾಡ್ತೀವಿ, 30,000 ಡೆಪಾಸಿಟ್ ಕಟ್ಟಬೇಕಾಗತ್ತೆ ಅಂತೆಲ್ಲ ಹೇಳಿ ಮೋಸ ಮಾಡಿದ್ದೆ ಉಂಟು. ಈಗ ರೀಸೆಂಟಾಗಿ ಒಂದು ದೊಡ್ಡ ಕಮಲ್ ಹಾಸನ್ ಅವ್ರ ಸಿನಿಮಾಗೆ ಹಿಂಗೆ ಯಾರೊಬ್ಬರು ಕಾಸ್ಟಿಂಗ್ ಡೈರೆಕ್ಟರ್ ಹಾಕಿದ್ರು, ಹಿಂಗೆ ಮೋಸ ಮಾಡ್ತಿದ್ದಾರೆ, ಕಾಸ್ಟ್ ಕೇಳ್ತಿದ್ದಾರೆ, ಕಾಸ್ಟ್ ಮಾಡೋದಕ್ಕೆ ನಿಮ್ಮನ್ನು ನಾನು ಕಾಸ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಫೋಟೋಸ್ ತೊಗೊಂಡು ಆಮೇಲೆ ಕಾಸು ಇಸ್ಕೊಂಡು ಎಲ್ಲ ಮಾಡ್ತಿದ್ದಾರೆ. ಆ ಸಿನಿಮಾಗೆ ಕಾಸ್ಟಿಂಗ್ ಮಾಡ್ತಿರೋದು ನಾವು ಮಾತ್ರ ಎಕ್ಸ್ಕ್ಲೂಸಿವ್ಲಿ ಅಂತ ಹೇಳಿ ದೇ ಹ್ಯಾಡ್ ಸೆಟ್ ಔಟ್ ಇದು ವಾರ್ನಿಂಗ್ ಹಾಕಿದ್ರು, ಶೇರ್ ಮಾಡಿದ್ರು. ಸೊ ಆ ಥರದ್ದು ತುಂಬ ನಡೀತಾ ಇದೆ. ಸೊ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಇನ್ ಟು ಫಿಲ್ಮ್ಸ್ ಅಲ್ಲ. ಸೊ ಹಾಗೆ ನೀವು ಆಸ್ಪೈರಿಂಗ್ ಆ್ಯಕ್ಟರ್ 4-5 ವರ್ಷ 6 ವರ್ಷ 7 ವರ್ಷ ಏನೋ ಆಗದೇ ಇದ್ದಾಗ ಸರಿ ಇದೊಂದು ಟ್ರೈ ಮಾಡೋಣ ಅನ್ನೋದು ಆಸೆ ಹುಟ್ಟುತ್ತೆ. ಬಟ್ ಐ ಥಿಂಕ್ ಯು ಶುಡಂಟ್ ಗೋ ಫಾರ್ ಇಟ್. If I'm not being negative about it, about cinemas or the journey of it, ಸಿನಿಮಾದು ಹೇಳ್ತಾ ಇದ್ದಾಗ ನನಗೇನು ಅನ್ಸುತ್ತೆ, ಕುದುರೆ ಮೇಲೆ ಬೆಟ್ಟಿಂಗ್ ಕಟ್ದಂಗೆ ಎನಿ ಟೈಮ್ ಯು ಕ್ಯಾನ್ ವಿನ್ ಆರ್ ಯು ಕ್ಯಾನ್ ಲೂಸ್ ಇಟ್ ಆಲ್. ಫಿನಿಶ್. ಸಿನಿಮಾ ಇರೋದೇ ಹಾಗಲ್ಲ. ಬಿಕಾಸ್ ನೀವು ಏನೇ ತುಂಬ ಎಫರ್ಟ್ಸ್ ಹಾಕಿ ತುಂಬ ನಂಬಿಕೆ ಇಟ್ಟು ಒಂದು ಸಿನಿಮಾನ ಮಾಡಿರ್ತೀರಾ, ರಿಲೀಸ್ ಮಾಡ್ತೀರಾ, ಆ್ಯಂಡ್ ಯು ಡೋಂಟ್ ನೋ ಇಟ್ ವಿಲ್ ರನ್ ಆರ್ ನಾಟ್. ಆಮೇಲೆ ಒಂದು 10-15 ವರ್ಷ ಆದಮೇಲೆ ಇಟ್ ಕುಡ್ ಬಿ ಕಾಲ್ಡ್ ಅ ಕ್ಲಾಸಿಕ್. ಬಟ್ ವೆನ್ ಇಟ್ ವುಡ್ ಹ್ಯಾವ್ ಮ್ಯಾಟರ್ಡ್, ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಜನ ಬಂದು ನೋಡಿರಲ್ಲ, ಬೇರೆ ಬೇರೆ ಕಾರಣಗಳಿಗೆ. ವರ್ಲ್ಡ್ ಕಪ್ ಇತ್ತು ಅಥವಾ ಮಳೆ ಬಂತು, ಎಷ್ಟೊಂದು ಕಾರಣಗಳಿದೆ, ಅದು ಥಿಯೇಟ್ರ್ ಸಿಗಲಿಲ್ಲ. ಮುಂದಿನ ವಾರ ತುಂಬ ದೊಡ್ಡ ಸಿನಿಮಾ ರಿಲೀಸ್ ಆಯಿತು, ನಮ್ಮದೆಲ್ಲ ಸ್ಕ್ರೀನ್ಸ್ ಹೊಟ್ಟೋಯ್ತು. ಸರ್ ಲಾಟ್ ಆಫ್ ಸಚ್ ಫ್ಯಾಕ್ಟರ್ಸ್. ಇಟ್ಸ್ ದ ಹೋಲ್ ಥಿಂಗ್ ಇಸ್ ಅ ಗ್ಯಾಂಬಲ್. ಓಕೆ. ಆ್ಯಂಡ್ it has to be a conscious decision to get into it. ಸೊ ಆ ಗ್ಯಾಂಬ್ಲಿಂಗಲ್ಲಿ ಗೆದ್ದವರು ವೆರಿ ಫ್ಯೂ, ರೈಟ್? Yeah. What I would say is, ಅದಕ್ಕೆ you have to just keep building on your skills. ನವರಸಗಳು ಅಂತಾರಲ್ಲ, ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಹಾಸ್ಯ. ನಾನು ಕೇಳಿರೋ ಪ್ರಕಾರ ಜೋಕ್ಸನ್ನು ಕ್ರ್ಯಾಕ್ ಮಾಡೋದು ತುಂಬ ಕಷ್ಟ ಅಂತಾರೆ, ಅಥವಾ ಮುಂದೆ ಇರೋರನ್ನ ನಗ್ಸೋದು ತುಂಬ ಕಷ್ಟ ಅಂತಾರೆ. ನಿಮಗೆ ಅಂತ ಕ್ಯಾರೆಕ್ಟರ್ ಬಂದಿತ್ತಾ? ನೀವೇನಾದರೂ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ನಾಟಕಗಳಲ್ಲಿ ಮಾಡಿದ್ದೀನಿ ಅಫ್ಕೋರ್ಸ್, ಬಟ್ ನನಗೆ ತುಂಬ ಕಷ್ಟ. ನೀವು ಯಾರನ್ನಾರು ನಗಿಸಿ ಅಂತ ಹೇಳಿದ ತಕ್ಷಣ ನನಗೆ ಪ್ರಾಬ್ಲಮ್ ಆಗ್ಬಿಡ, ನನಗೆ ಫುಲ್ ಕಾನ್ಷಿಯಸ್ ಆಗಿಬಿಡ್ತೀನಿ, ಸಿಕ್ಕಾಪಟ್ಟೆ ಕಾನ್ಷಿಯಸ್ ಆಗಿಬಿಡ್ತೀನಿ. ನಾಟಕಗಳಲ್ಲಿ ವಿ ಹ್ಯಾವ್ ಡನ್ ಕಾಮಿಕಲ್ ರೋಲ್ಸ್, ಬಟ್ ನಾನು ಆ್ಯಕ್ಟ್ ಮಾಡ್ತಾ ಕಲ್ತಿದ್ದೇನು ಅಂದರೆ ಯು ಶುಡಂಟ್ ಟ್ರೈ ಟು ಬಿ ಫನಿ. ಯು ಜಸ್ಟ್ ಸೇ ಥಿಂಗ್ಸ್ ಆ್ಯಸ್ ಇಸ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಆ್ಯಂಡ್ ಆ ಕಾಮಿಡಿ ಹಂಗೆ ಪಂಚಾಗ್ತಾ ಹೋಗುತ್ತೆ ಅಂತ. ಇಫ್ ಯು ಟ್ರೈ ಟು ಬಿ ಫನಿ, ಯು ವಿಲ್ ಬಿ ಏಬಲ್ ಟು ನೋ, ಆ್ಯಕ್ಟ್ ಮಾಡ್ರೆ ಹೀಸ್ ಟ್ರೈಯಿಂಗ್ ಟು ಬಿ ಫನಿ ಅನ್ನೋದು. ಇನ್ಫ್ಯಾಕ್ಟ್ ಒನ್ ಆಫ್ ದಿ ಇಂಟರ್ವ್ಯೂಸ್ ನಂಗೆ ಇದೇ ಹೇಳಿ, ದಿಸ್ ಇಸ್ ದಿ ಫೀಡ್ಬ್ಯಾಕ್ ದಟ್ ಐ, ಯಾಕೆ ವೈ ಆರ್ ಯು ಟ್ರೈಯಿಂಗ್ ಟು ಬಿ ಫನಿ,
ಯಾಕೆ ಸಡನ್ ಇಷ್ಟು ಫೇಕ್ ಆಗಿಬಿಟ್ಟಿದ್ಯಾ ನೀನು ಅಂತ. ಬಿಕಾಸ್ ನನಗೆ ಐ ಆಮ್ ದಿಸ್ ಸಾರ್ಟ್ ಆಫ್ ಅ ಪರ್ಸನ್, ಐ ಆಮ್ ಅ ವೆರಿ ಸೀರಿಯಸ್ ಪರ್ಸನ್. ನಾನು ನ್ಯಾಚುರಲಿ ನಾನು ಇರೋದೇ ಹಾಗೆ. ನನ್ನ ಸೆನ್ಸ್ ಆಫ್ ಹ್ಯೂಮರ್ ವೆರಿ ಫ್ಯೂ ಪೀಪಲ್ ಗೆಟ್, ಆ್ಯಂಡ್ ಅದನ್ನು ತೋರಿಸೋದು ಇಲ್ಲ ನಾನು ತುಂಬ ಜನಕ್ಕೆ. ಸೊ ಆ ಒಂದು ಇಂಟರ್ವ್ಯೂಲಿ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಹೀಗೆ ಬಂತು. ಸೊ ಐ ರಿಯಲೈಸ್ಡ್, ಸೊ ನನ್ನ ಝೋನ್ ಏನಿದೆ, ಐ ಹ್ಯಾವ್ ಟು ಸ್ಟೇ ಇನ್ ದ್ಯಾಟ್ ಝೋನ್ ಆ್ಯಂಡ್ ನಾಟ್ ಟ್ರೈ ಟು ಬಿ ಸಮಥಿಂಗ್ ಎಲ್ಸ್ ಅನ್ಲೆಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ನಿಮ್ಮ ಆ್ಯಕ್ಟಿಂಗ್ ನೋಡ್ತಿದ್ದಾಗ ನನಗೆ ಅನಿಸೋದು, ಯು ಆರ್ ಲೈಕ್ ಸೀರಿಯಸ್ ಆ್ಯಕ್ಟಿಂಗು, ಅಳೋ ಅಂಥದ್ದು ಅಥವಾ ಕೋಪದಲ್ಲಿರೋ ಅಂಥದ್ದು, ಈ ಶೇಡ್ಸ್ ನಾವು ತುಂಬ ನೋಡ್ತೀವಿ ನಿಮ್ಮದು. ಬಟ್ ಐ ಥಿಂಕ್ ಯು ಶುಡ್ ಎಕ್ಸ್ಪ್ಲೋರ್ ಮೋರ್. ಡಿಪೆಂಡಿಂಗ್ ಆನ್ ದಿ ಆಫರ್ಸ್ ದಟ್ ಐ ಗೆಟ್. ಐ ಥಿಂಕ್ ನಾನು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಏನು ಹೇಳ್ತಾರೆ, ನಾವು ಎರಡೇ ಕ್ಯಾರೆಕ್ಟರ್ ಅದು. ಐ ಥಿಂಕ್ ದೇರ್ ಯುಲ್ ಸಿ ಅ ಲಾಟ್ ಮೋರ್ ಅ ವೆರಿ ಕ್ಯಾಶುವಲ್ ಸೈಡ್ ಆಫ್, ಬಿಕಾಸ್ ಅದು ಇರೋದು ಹಾಗೆ. ಎರಡೇ ಕ್ಯಾರೆಕ್ಟರ್ ಅವರು ದೇರ್ ಔಟ್ ಆನ್ ಅ ಟ್ರಿಪ್ ಆಫ್ ಸಾರ್ಟ್ಸ್. ಸೊ ಇಬ್ಬರು ಜೊತೆಗಿದ್ದಾಗ, ಒಂದು ಕಪಲ್ ಜೊತೆಗಿದ್ದಾಗ ಹೇಗಿರುತ್ತೆ ಆ ಥರದ್ದೊಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಯುಲ್ ಸಿ ಅ ಡಿಫ್ರೆಂಟ್ ಸೈಡ್ ಆಫ್ ಮೀ. ಆ್ಯಡ್ಸಲ್ಲೆಲ್ಲ ನೀವು ಅದನ್ನು ನೋಡ್ಬೋದು. ಕಪಲ್ ಆಫ್ ಆ್ಯಡ್ಸ್ ದಟ್ ಹ್ಯಾವ್ ಡನ್, ಇಟ್ಸ್ ಆಲ್ ವೆರಿ 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 ಕಾಮ್, ವೆರಿ ಫ್ರೆಂಡ್ಲಿ, ಆ ಥರದ್ದು ಆ್ಯಡ್ಸ್. Let's get into your personal life. So when are you getting married? ನೋಡೋಣ ನಮ್ಗೆ ಯಾರು ಬೀಳ್ತಾರೆ. ಸೊ ಎಂತ ಹುಡುಗಿ ಬೀಳ್ಬೇಕು ಅಂತ ಇದೆ ನಿಮಗೆ? ಯಾವ್ದು? ಎಂತ ಹುಡುಗಿ ಬೀಳ್ಬೇಕು ಅಂತ ಇದೆ ಗೊತ್ತಿಲ್ಲ. ಅಂದರೆ ನಾನು ಇದ್ರ ಮೇಲೆ ಫೋಕಸ್ಸೇ ಮಾಡ್ತಿಲ್ಲ. ಬಿಕಾಸ್ ಸ್ಟಿಲ್ ಐ ಆಮ್ ಅಟ್ ಅ ಸ್ಟೇಜ್ ವೇರ್ ಐ ಹ್ಯಾವ್ ಟು ಸೆಟ್ ಥಿಂಗ್ಸ್ ರೈಟ್, ಫಿನಾನ್ಷಿಯಲಿ ಆಗಲಿ ಅಥವಾ ಇನ್ನೊಂದಷ್ಟು ಪ್ರಾಜೆಕ್ಟ್ಸ್ಗಳು ಮಾಡಬೇಕು. ನನ್ನ ಫೋಕಸ್, ನಾನು ರಿಲೇಷನ್ಶಿಪ್ ಬಗ್ಗೆ ನಾನು ಯೋಚನೆ ಮಾಡದಿರೋದಕ್ಕೆ ಕಾರಣ ಏನು ಅಂದರೆ, ನನಗೆ ಗೊತ್ತದಕ್ಕೆ ನಾನು ಟೈಮ್ ಕೊಡೋಕ್ಕಾಗಲ್ಲ ಅಂತ. ಬಿಕಾಸ್ ನನಗೆ ನಾನು ನಮ್ಮ ಮನೇಲೇ ನನ್ನ ತಾಯಿಗೆ ಅಥವಾ ನಮ್ಮ ತಂಗಿಗೆ ನಾನು ಟೈಮ್ ಕೊಡ್ತಿಲ್ಲ ಅನ್ನೋದು ನಾನು ತುಂಬ ಕ್ಲಿಯರಾಗಿ, ಇಟ್ಸ್ ಅ ವೆರಿ ಕಾನ್ಷಿಯಸ್, ಐ ಆಮ್ ಅವೇರ್ ಆಫ್ ಇಟ್. ಸೊ ಈಗ ಇನ್ನೊಬ್ಬರನ್ನ ನನ್ನ ಜೀವನದಲ್ಲಿ ಇಫ್ ಹ್ಯಾವ್ ಟು ಮೇಕ್ ದೆಮ್ ಅ ಪಾರ್ಟ್ ಆಫ್ ಮೈ ಲೈಫ್, ಅವಾಗ ಇನ್ನೂ ಕಷ್ಟ ಇದೆ. ಬಿಕಾಸ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನನ್ನ ಜೊತೆ ಬರಬೇಕು, ಓಡಾಡಬೇಕು ಅಥವಾ ಆಚೆ ಹೋಗಬೇಕು, ಅದು ಮಾತಾಡ್ತಾ ಇರಬೇಕು ಅಂತ. ನನಗೆ ಆ ಸ್ಪೇಸ್ ಇಲ್ಲ, ನನಗೆ ಆ ಟೈಮ್ ಇಲ್ಲ ಅಂದಾಗ ಅವರಲ್ಲೊಂದು ಆಸೆ ಹುಟ್ಟಿಸಿ ಬೇಜಾರು ಮಾಡೋದು ಯಾಕೆ ಅನ್ನೋದು. ಬಿಕಾಸ್ ಇಟ್ ಹಸ್ ಹ್ಯಾಪನ್ ಬಿಫೋರ್. ಆ್ಯಂಡ್ ಈಗ ಕಾನ್ಷಿಯಸ್ ಆಗಿ ನಾನು ಸ್ವಲ್ಪ ಅದರಿಂದ ದೂರ ಇದ್ದೀನಿ. ಸೊ ಮೇ ಬಿ ಈಗ ಸದ್ಯಕ್ಕೆ ಇಫ್ ಅಟ್ ಆಲ್ ಐ ಹ್ಯಾವ್ ಟು ಗೆಟ್ ಇನ್ ಟು ಅ ರಿಲೇಷನ್ಶಿಪ್ ದೆನ್ ಆ ಹುಡುಗಿಗೆ ನನ್ನ ಹತ್ರ ಟೈಮ್ ಅಷ್ಟು ಇಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ಸ್ಟಿಲ್ ನಾನು ಇಷ್ಟಪಡ್ತಾಳೆ ಅಂದರೆ ಓಕೆ. Okay, let me tell you one thing. Every woman wants only your time. Alva. Not your money. Alva. Not anything else. Of course, money is necessary. Time is more probably, but yeah, money is equally necessary. So, time ಇಲ್ಲ ಅಂತ ಗೊತ್ತಿಲ್ಲದೆ ಇದ್ದಾಗ ಸುಮ್ಮನೆ ನಾವು ಅದಕ್ಕೆ ಇಳಿದು why go through the... Maybe in the initial stage, they will like, yeah, do it, go, you can do it ಅಂತಾರೆ. Then after that, it will... when the reality things start correct. Because ಅದೇ ನೀವು ಆ ಯಾವುದೋ ಒಂದು ಪರಿಸ್ಥಿತಿಯಿಂದ ಹೊರಗಡೆಯಿಂದ ನೋಡಿದಾಗ ಇಟ್ ಸೀಮ್ ಇಟ್ ಇಸ್ ಮ್ಯಾನೇಜಬಲ್ ಆಗಿಬಿಡುತ್ತೆ, ನಾನು ಸಪೋರ್ಟ್ ಮಾಡಿಬಿಡ್ತೀನಿ ಅಂತ ಅನ್ಸುತ್ತೆ. ಓನ್ಲಿ ವೆನ್ ಯು ಗೆಟ್ ಇನ್ ಟು ಇಟ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ಹೌ ಚಾಲೆಂಜಿಂಗ್ ಇಟ್ ಕುಡ್ ಗೆಟ್. ಸೊ ಐ ಥಿಂಕ್ ಯಾ, ಬಟ್ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ, ಅಲ್ಲಿವರೆಗೂ ನಾನು ಅಟೆಂಪ್ಟು ಮಾಡ್ತಿಲ್ಲ ವೇರ್ ಶಿ ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ಇಟ್. ಇಲ್ಲ, see, this is how it is. So all the actors' life is like this? Not necessarily. See, again. So you are a busy actor, so... No. I'm an actor who wants to be busy, okay. So I am busy. So I'm trying to make a lot of projects happen. ನಮ್ಮ team ಇದೆ, we are writing things. ಎಲ್ಲದಕ್ಕೂ ಅದರದ್ದೇ ಆದ ಮೈಂಡ್ ಸ್ಪೇಸ್ ಇರಬೇಕಾಗುತ್ತೆ. ಸೊ ಇದನ್ನೆಲ್ಲ ನನಗೆ ಕೆಲವು ಸಲ ಡಿಸ್ಟ್ರಾಕ್ಷನ್, am I getting distracted ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವು ಸಲ ಟು ಗೆಟ್ ಇನ್ ಟು ಅ ರಿಲೇಷನ್ಶಿಪ್. ಬಿಕಾಸ್ ನಾನು ಇಲ್ಲಿ ಇಟ್ ಇಸ್ ಟೈಮ್ ಬೌಂಡ್, ಐ ಕಾಂಟ್ ಟೇಕ್ ಅ ಲಾಟ್ ಆಫ್, ಬಿಕಾಸ್ ವರ್ಷಾನುಗಟ್ಟಲೆ ಕಳೆದೇ ಹೋಗ್ಬಿಡುತ್ತೆ, ನಿಮ್ಮ ಕಣ್ಣು ಮುಂದೆ ಗೊತ್ತೂ ಆಗೋದಿಲ್ಲ. ಸೊ ಎಷ್ಟೋ ಜನ ಹೇಳ್ತಾರೆ ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಮಾಡ್ಬೋದಿತ್ತೇನೋ, ಬಟ್ ನನಗದು ಆ ಬ್ಯಾಲೆನ್ಸ್ ಅಗೇನ್ ಕಂಡುಹಿಡ್ಕೊಳಕ್ಕಾಗಿಲ್ಲ. ಸೇಮ್ ಇದರಲ್ಲಿ ಥಿಯೇಟರ್ ಆ್ಯಂಡ್ ಕ್ಯಾಮ್ರಾ ಪರ್ಫಾರ್ಮೆನ್ಸಸ್ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಐ ಹ್ಯಾಡ್ ಟು ಚೂಸ್ ಸಿನಿಮಾ ಕಂಪ್ಲೀಟ್ಲಿ. ಸೊ ಅದೇ ಥರದೊಂದು ಡಿಸಿಷನ್ನು ಸಿನಿಮಾ ಕಂಪ್ಲೀಟ್ಲಿ. Okay, is there any possibility that you want to crack a thin line between theatre and cinema? I would love to do that. Because ನಾನು ಇವತ್ತು, ಅಗೇನ್ ಆಸ್ ಐ ಸೆಡ್,
ಒಂದು ಅಡಿಪಾಯ ಕಟ್ಕೊಡುತ್ತೆ ನಿಮಗೆ. ಪರ್ಫಾರ್ಮೆನ್ಸಸ್ನ ಹೇಗೆ ಬಿಲ್ಡ್ ಮಾಡಬೇಕು, ಯಾವ ಕ್ಯಾರೆಕ್ಟರ್ಗಳನ್ನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋ. ಆಮೇಲೆ ಅಲ್ಲಿ ಯು ಕ್ಯಾನ್ ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ, ಸಿನಿಮಾಲಿ ಕೆಲವು ಪರಿಸ್ಥಿತಿಗಳಲ್ಲಿ ಲಿಟರಲಿ ನಿಮ್ಗೆ ಅಲ್ಲೇ ಸೆಟ್ ಮೇಲೆ ಡೈಲಾಗ್ಸ್ ಬರ್ಕೊಡ್ತಾರೆ, ಯು ಹ್ಯಾವ್ ಟು ಪರ್ಫಾರ್ಮ್. ನಾಟ್ ಎವ್ರಿ. ಇವಾಗ ನಮ್ಮ ಆಚಾರ್ ಆ್ಯಂಡ್ ಕೋ ಅಲ್ಲಿ ಸ್ಕ್ರಿಪ್ಟ್ ನಮಗೆ ಮುಂಚೆನೇ ಕೊಟ್ಟಿದ್ರು, ಫೆಬ್ರವರಿಲೇ ನಮ್ಗೆ ಸಿಕ್ಬಿಟ್ಟಿತ್ತು. ವಿ ಹ್ಯಾಡ್ 2 months. ಸೊ ನಾವು ನೋಡಿಕೊಂಡು ಇದಕ್ಕೆ ಹಿಂಗಿರ್ಬೋದಾ ಅಂತ. ಅಫ್ಕೋರ್ಸ್ ವೆನ್ ಯು ಗೋ ಆನ್ ಫ್ಲೋರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಬಿಕಾಸ್ ಕೆಮಿಸ್ಟ್ರಿ ಒಬ್ಬೊಬ್ಬರು ಆರ್ಟಿಸ್ಟ್ ಒಂದೊಂದು ಥರ ತೊಗೋತಾರೆ. ಸೊ ಈ ಥರದ್ದು ಹೋಮ್ವರ್ಕ್ ಮಾಡೋದಕ್ಕೆ ಥಿಯೇಟ್ರಲ್ಲಿ ತುಂಬ ಸ್ಪೇಸ್ ಇದೆ. ಸೊ ಐ ವುಡ್ ಲವ್ ಟು ಬಿ ಇನ್ ಅ ಪೊಸಿಷನ್ ವೇರ್ ಐ ಕುಡ್ ಸ್ವಿಚ್ ಬಿಟ್ವೀನ್ ಪರ್ಫಾರ್ಮೆನ್ಸ್ ಸ್ಟೈಲ್ಸ್. ಓಕೆ, ಥಿಯೇಟ್ರಲ್ಲೂ ಚೆನ್ನಾಗಿ ಮಾಡಿ. I am basically a corporate person who has worked in corporates for very long time, almost a decade of time. ನನ್ನ ಪ್ರಕಾರ ಪ್ರೊಫೆಷ್ನಲಿಸಮ್ ಅಂದರೆ ಹೇಗಿರುತ್ತೆ ಅಂದರೆ, ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಆ್ಯಟಿಟ್ಯೂಡ್, ಸ್ಟ್ರಿಕ್ಟ್ ಆಗಿರಬೇಕು, ಯು ನೀಡ್ ಟು ಬಿ ಆನ್ ಟೈಮ್, ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು, ನಿನ್ನ ವರ್ಕ್ ಇಟ್ಕೊಂಡು ಹೊರಗೆ ಬರಬೇಕು. ಸೊ ದಿಸ್ ಈಸ್ ಹೌ ಐ ನಾರ್ಮಲಿ ಎಕ್ಸ್ಪ್ಲೇನ್ ವಾಟ್ ಈಸ್ ಪ್ರೊಫೆಷ್ನಲಿಸಮ್. ಅಕಾರ್ಡಿಂಗ್ ಟು ಯು, ವಾಟ್ ವಿಲ್ ಬಿ ದ್ಯಾಟ್? ಫಿಲ್ಮ್ಸ್ ಅಂತ ಬಂದಾಗ ಫಸ್ಟ್ ಥಿಂಗ್ ಇಸ್ ದಟ್ ಇಟ್ ಇಸ್ ಡಿಸ್ಆರ್ಗನೈಸ್ಡ್. ಆಚಾರ್ ಆ್ಯಂಡ್ ಕೋ ಸೆಟ್ ವಾಸ್ ದಿ ಮೋಸ್ಟ್ ಆರ್ಗನೈಸ್ಡ್ ಸೆಟ್ ಐ ಹ್ಯಾವ್ ಎವರ್ ಬೇನ್ ಇನ್. ಎಲ್ರಿಗೂ ಗೊತ್ತಿತ್ತು ಯಾರೇನು ಮಾಡ್ತಿದ್ದಾರೆ ಅಂತ. ಎಲ್ಲರೂ ಪ್ರೀವಿಯಸ್ ಡೇ ನಮಗೊಂದು ಕಾಲ್ ಶೀಟ್ ಬರೋದು, ಯಾವ ಸೀನು, ಯಾವ ಕಾಸ್ಟ್ಯೂಮ್ ಹಾಕೋತಿರ್ತಿದ್ವಿ, ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀವಿ, ಎಲ್ಲದೂ ನಮಗೆ ಗೊತ್ತಿತ್ತು. ಸೊ ವೆನ್ ಯು ಆರ್ ದಟ್ ಪ್ರಿಪೇರ್ಡ್, ನಿಮಗದು ಆ್ಯಸ್ ಅನ್ ಆ್ಯಕ್ಟರ್ಸ್ ಲೈಫ್ ತುಂಬ ಈಸಿ ಮಾಡಿಬಿಡತ್ತೆ. ಸೊ ಬೀಯಿಂಗ್ ಆರ್ಗನೈಸ್ಡ್ ಈಸ್ ಒನ್ ಆಫ್ ದಿ ಫಸ್ಟ್ ಥಿಂಗ್ಸ್ ಆಫ್ ಬೀಯಿಂಗ್ ಪ್ರೊಫೆಷನಲ್. ಆಮೇಲೆ ಕೀಪಿಂಗ್ ಕಮ್ಯುನಿಕೇಷನ್ ಓಪನ್. ಇಲ್ಲಿ ಏನಾಗುತ್ತೆ, ಸಡನ್ನಾಗಿ ಏನೋ ಒಂದು ಬರುತ್ತೆ, ಸಮ್ ಬಿಗ್ ಆಫರ್ ಮೈಟ್ ಕಮ್. ಅದನ್ನು ಇನ್ನೊಂದು ಟೀಮ್ ಅವ್ರ ಹತ್ರ, ಇಫ್ ಆರ್ ಆಲ್ರೆಡಿ ಅಸೋಸಿಯೇಟೆಡ್ ವಿತ್ ದೆಮ್ ಇನ್ ಸಮ್ ಸಾರ್ಟ್ ಆಫ್ ವೇ, ಏನಾದ್ರು ಚೇಂಜಸ್ ಮಾಡಬಹುದಾ, ಲಾಸ್ಟ್ ಮಿನಿಟ್ವರೆಗೂ ಇದ್ದು ಕೈ ಎತ್ಬಿಡೋದು ಶೂಟಿಂಗ್. ಸೊ ಈ ಥರದ್ದೆಲ್ಲ ಐ ಥಿಂಕ್ ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಇಟ್ಕೊಂಡು ಆರ್ಗನೈಸ್ಡ್ ಆಗಿತ್ತು. ಇಟ್ಸ್ ಡಿಫಿಕಲ್ಟ್ ಬಿಕಾಸ್ ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ಇನ್ವಾಲ್ವ್ಡ್. ಅಗೇನ್ ನಾನು ತುಂಬ ಸಿನಿಮಾ ರಿಲೇಟೆಡೇ ಮಾತಾಡ್ತಾ ಇದ್ದೀನಿ, ಬಿಕಾಸ್ ಸದ್ಯಕ್ಕೆ ನನ್ನ ಜಗತ್ತು ಇದೇ ಆಗಿರೋದ್ರಿಂದ ಸೊ ಕೀಪಿಂಗ್ ಕಮ್ಯುನಿಕೇಷನ್ ಓಪನ್. ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಆಲ್ಸೋ, ಇಲ್ಲಿ ತುಂಬ ದೊಡ್ಡ ಇಶ್ಯೂ ಆಗೋದೇ ಫೈನಾನ್ಷಿಯಲ್ ಇಶ್ಯೂಸಲ್ಲಿ. ಮತ್ತು ಏನೋ ಹೇಳಿರ್ತಾರೆ ಕೊಡಲ್ಲ, ಅಥವಾ ಈಗಾಗಲ್ಲ ಈ ಟೈಮಲ್ಲಿ, ಅಥವಾ ನನ್ನ ಹತ್ರ ಇಷ್ಟೇ ಇರೋದು ಅಂತ ಮುಂಚೆನೇ ಹೇಳಿ, ಇಫ್ ಯು ಆರ್ ಓನ್ಲಿ ಕಂಫರ್ಟಬಲ್ ದೆನ್ ವಿ ವಿಲ್ ಡಿಸ್ಕಸ್ ಫರ್ದರ್ ಅನ್ನೋ ಥರದ್ದು. ಆ ಥರದ್ದು ಆಗೋದೇ ಇಲ್ಲ. ಆಮೇಲೆ ಒಬ್ಬ ಆ್ಯಕ್ಟರ್ಗೆ ಒಂದು ಬೇಸಿಕ್ ಅಮೌಂಟ್ ಆದರೂ ಬೇಕಾಗತ್ತೆ. ಈ ಬೆಂಗಳೂರು ಅಂತ ಸಿಟಿಲಿ ಇವಾಗ ಎಲ್ಲ ತುಂಬ ದೂರ ಓಡಾಡಬೇಕು ಸೆಟ್ಟಿಗೆ ಅಂತ ಹೇಳಿದಾಗ, ನೀವು ಕ್ಯಾಬಲ್ಲಿ ಓಡಾಡ್ತೀರ ಅಂದರೆ ಅಲ್ಲೇ 1,500 ರೂಪಾಯಿ ಪರ್ ಡೇ. ನೀವು ಕೆಲವು ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಡಲ್ಲ. ಇಫ್ ದಿ ಆರ್ಟಿಸ್ಟ್ ಇಸ್ ಕಾನ್ಷಿಯಸ್ಲಿ ಓಕೆ ನಾಟ್ ಟು ಟೇಕ್ ಎನಿ ಸಾರ್ಟ್ ಆಫ್ ಪೇಮೆಂಟ್, ದೆನ್ ದಟ್ಸ್ ಅ ಡಿಫ್ರೆಂಟ್ ಕ್ವೆಶನ್. ಎಷ್ಟು ಜನಕ್ಕಾಗತ್ತೆ? ಸೊ ಬಿಕಾಸ್ ಎಲ್ಲರೂ ಅಗೇನ್ ಐ ಹ್ಯಾಡ್ ಈ ಕಾನ್ವರ್ಸೇಷನ್ ತುಂಬ ರೀಸೆಂಟ್ಲಿ 2-3 days ಬ್ಯಾಕ್ ಒಬ್ಬರು ಅನದರ್ ಆ್ಯಕ್ಟರ್ ಜೊತೆ ಆಗಿತ್ತು. ಎಷ್ಟು ಕೇಳಬೇಕು, ಹೇಗೆ, ಬಿಕಾಸ್ ಐ ಹ್ಯಾವ್ ನಾಟ್ ಬೀನ್ ಪೇಡ್ ಟಿಲ್ ನಾವು, ಕಷ್ಟ ಆಗ್ತಿದೆ. ನೀವು ಮನೆ ನಡೆಸಬೇಕು ಇದ್ದಾಗ, ಬಟ್ ಸ್ಟಿಲ್ ಯು ವಾಂಟ್ ಟು ಬಿ ಅನ್ ಆ್ಯಕ್ಟರ್, ನೀವು ಈ ಥರದ್ದು ಕಾಂಪ್ರಮೈಸ್ ಎಷ್ಟು ದಿನ ಅಂತ ಮಾಡೋಕ್ಕಾಗತ್ತೆ? ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಲ್ಲ, ನೀವು ನನಗೆ ಪೇ ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಮಟ್ಟಿಗೆ ನೀವು ಬೆಳಿಬೇಕು ಅಂದರೆ, ಆ ಕಾನ್ಫಿಡೆನ್ಸ್ ನಿಮಗೆ ನೀವು ಮಾತ್ರ ಕೊಟ್ಕೊಳಕ್ಕೆ ಸಾಧ್ಯ. ಯು ಡಿಸೈಡ್ ಯುವರ್ ವ್ಯಾಲ್ಯೂ ಹಿಯರ್. ನಾನು ಇಷ್ಟು ತೊಗೋತೀನಿ. ಆಮೇಲೆ ಯು ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್. ಆ್ಯಂಡ್ ಇಂಡಸ್ಟ್ರಿಲಿ ಬೀಯಿಂಗ್ ಪ್ರೊಫೆಷನಲ್ ಈಸ್ ಆಲ್ಸೋ ಬೀಯಿಂಗ್ ಫ್ಲೆಕ್ಸಿಬಲ್. ಟೈಮಿಂಗ್ಸ್ ಚೇಂಜ್ ಆಗುತ್ತೆ, ಡೇಟ್ಸ್ ಚೇಂಜ್ ಆಗುತ್ತೆ, ಥಿಂಗ್ಸ್ ವಿಲ್ ಇನ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್ ಚೇಂಜ್ ಆಗಿಬಿಡುತ್ತೆ. ಯು ಫಿಲ್ ಇನ್ ಸಂಬಡಿ ಎಲ್ಸಸ್, ಇದು ಆ್ಯಕ್ಟರ್ಸ್ ಚೇಂಜ್ ಆಗೋಗ್ತಾರೆ, ರೋಲ್ಸ್ಗಳು ಚೇಂಜ್ ಆಗುತ್ತೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಬಿ ಓಪನ್ ಆ್ಯಂಡ್ ಫ್ಲೆಕ್ಸಿಬಲ್ ಹಿಯರ್. This is totally different thing what you're trying to tell. So ಪ್ರೊಫೆಷ್ನಲ್ ಆಗಿರೋರು ಯಾರೂ ಫ್ಲೆಕ್ಸಿಬಲ್ ಅಂದರೆ, ಅಕಾರ್ಡಿಂಗ್ ಟು ಮೈನ್ ಇಸ್ ಲೈಕ್ 9:30 ಸ್ಟಾರ್ಟ್ ಆಗುತ್ತೆ ಆಫೀಸ್, 6:30 ಶಿಫ್ಟ್ ಮುಗಿಯುತ್ತೆ. ದಿಸ್ ಈಸ್ ಅ ಫಿಕ್ಸ್ಡ್ ಟೈಮಿಂಗ್. ಓಕೆ, ಫ್ಲೆಕ್ಸಿಬಲ್ ಅಂದರೆ ಐ ಕ್ಯಾನ್ ಎಕ್ಸ್ಟೆಂಡ್ ಟಿಲ್ 8:30. ಇವಾಗ ಫ್ಲೆಕ್ಸಿಬಲ್ ಅಂದರೆ ಐ ಥಿಂಕ್ ದೇ ಶುಡ್ ಗಿವ್ ಯು ಅ ಪ್ರಾಪರ್ ಟೈಮಿಂಗ್ಸ್. ಲೈಕ್ ನೀವಿರಲ್ಲ ಹಾಗೆ, ದಟ್ ಈಸ್ ದಿ ಹೋಲ್ ಪಾಯಿಂಟ್. ನೋ ಸಿ, ಈಗ 9:30 ಸ್ಟಾರ್ಟ್ ಆಗೋ ಶೂಟ್ಗೆ 7 ಗಂಟೆಗೆ ನಿಮ್ಮನ್ನು ಕರೀತಾರೆ. ಓಕೆ, ಅಂದರೆ ಮೇಕಪ್ ಹಾಕೋಬೇಕು ಅಂತ ರೆಡಿ ಆಗಬೇಕು ಅದು ಅಂತ. ಸೊ ಸಪೋಸ್ ಆವತ್ತು ಸಂಜೆ 6 ಗಂಟೆಗೆ ಮುಗಿಬೇಕು ಅಂತಿರುತ್ತೆ ಅಂತ ಅನ್ಕೊಳ್ಳೋಣ. ಆಗಲ್ಲ, 12 ಗಂಟೆವರೆಗೂ ಹೋಗ್ಬೋದು, 2 ಗಂಟೆವರೆಗೂ ಹೋಗಬಹುದು. ಆ ಥರದ್ದು ಆಗೂ ಇದೆ.
ನೀವು ಯಾವುದೇ ಆ್ಯಕ್ಟರ್ ಕೇಳಿದ್ರೆ ಈ ಥರದ್ದೊಂದು ಏನೋ ಒಂದು ಆಗೇ ಆಗಿರುತ್ತೆ. ವೆರ್ ಇನ್ ಶೂಟ್ ಗೇಟ್ಸ್ ಎಕ್ಸ್ಟೆಂಡೆಡ್ ಆರ್ ದ ನಂಬರ್ ಆಫ್ ಡೇಸ್ ಗೇಟ್ಸ್ ಎಕ್ಸ್ಟೆಂಡೆಡ್. ಬಟ್ ನೀವು ಆ ಡೇಟ್ಸ್ ಇನ್ನೊಬ್ರು ಯಾರಿಗೂ ಕೊಟ್ಟಿರ್ತೀರಾ. ಈ ಸಿನಿಮಾ ಲಿಟ್ರಲಿ ಲಾಸ್ಟ್ 2 ದಿನ ಶೂಟ್ ಉಳಿದಿರುತ್ತೆ. ಯು ಹ್ಯಾವ್ ಟು ಮ್ಯಾನೇಜ್. ನೀವು ಆ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ನಾನು 20 ದಿನ ಅಂದರೆ 20 ದಿನ ಮಾತ್ರ ಅಂತ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಕೆಲವ್ರು ಏನು ಮಾಡ್ಬಿಡ್ತಾರೆ, 20 ಡೇಸ್ ಶೂಟ್ ಇದೆ, ಕಾಲ್ ಶೀಟ್ ಇದೆ, ಇನ್ನೊಂದು 2-3 ದಿನ ಎಕ್ಸ್ಟ್ರಾ ಇಟ್ಕೊಂಡಿರಿ ಅಂತ ಹೇಳಿರ್ತಾರೆ. ಸೊ ಆ ಥರದ ಚಾಲೆಂಜಸ್ ಯಾವಾಗಲೂ ಇದ್ದೇ ಇರುತ್ತೆ, ವಿಚ್ ಇಸ್ ವೈ ಐ ಸೇ ಯು ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್. ಸೊ ಇಫ್ ಇಟ್ ಇಸ್ ಲೈಕ್ 20 days ಪ್ಲಸ್ 1 week ಎಕ್ಸ್ಟ್ರಾ ತಗೊಳ್ಳಿ ಅಂತ ಹಂಗಾಗಲ್ಲ. 1 week ಎಲ್ಲ ಕೊಡಲ್ಲ, 2-3 days ಡಿಪೆಂಡಿಂಗ್ ಆನ್ ದ ಫಿಲ್ಮ್ಸ್. ಅಗೇನ್ ಅವ್ರು ಹೆಂಗೆ ಮಾತಾಡೋದು, ಕೆಲವರು ಅದು ಮಾತಾಡೇ ಇರಲ್ಲ. ಸೊ ಸಡನ್ನಾಗಿ ಇಲ್ಲ ನಮಗೆ ಬೇಕು ಅಂತ ಆಗ ಹೆಂಗೋ ಇಫ್ ಯುರ್ ಇಂಟು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಆಗ ಹೆಂಗೋ ಜಗ್ಗಾಡಿ ಏನೋ ಮಾಡಿ ಲುಕ್ ಚೇಂಜ್ ಆಗುತ್ತೆ ಕೆಲವು ಸಲ. ವಾಟ್ ಯು ಡೂ, ಆ ಥರದ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ರೀಸೆಂಟಾಗಿ ಒಂದು ಸಿನಿಮಾಲಿ ಹಾಗೆ ಆಯಿತು, ಹ್ಯಾಡ್ ಟು ಚೇಂಜ್ ಮೈ ಲುಕ್ಸ್. ಬಟ್ ಒಂದಿನ ಶೂಟ್ ಉಳಿದ್ಬಿಟ್ಟಿತ್ತು. ಸೊ ಅವರು ಆ ಶೂಟ್ ಆಗೋದಕ್ಕೆ ಆಲ್ಮೋಸ್ಟ್ 2-3 months ಗ್ಯಾಪ್ ಆಗೋಗಿತ್ತು. ಐ ಕುಡಂಟ್ ಕೀಪ್ ಮೈ ಸೆಲ್ಫ್ ವೇಟಿಂಗ್ ಫಾರ್ ದಟ್ 1 day ಆಫ್ ಶೂಟ್ ಅಲ್ವಾ. ಸೊ ಇನ್ಫ್ಯಾಕ್ಟ್ ನೀವು ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಜಂಪ್ ಇಟ್ಸ್ ಅ ವೆರಿ ಮೈನರ್. ಇದು ಗಡ್ಡ ಲೆಂತ್ ತುಂಬ ಡಿಫ್ರೆಂಟ್. ಸೊ ಬಟ್ ಮಾಡಲೇಬೇಕಾಯ್ತು. ಸೊ ಈ ಥರ ಸಣ್ಣ ಪುಟ್ಟ ಕಾಂಪ್ರಮೈಸ್ಗಳಾಗಬೇಕಾಗತ್ತೆ. ಇಫ್ ಅವ್ರು ತುಂಬ ಪರ್ಟಿಕ್ಯುಲರಾಗಿ ಇಲ್ಲ ನೀವು ನನಗೆ ಹಿಂಗೆ ಬೇಕು ಅಂತ ಹೇಳಿದರೆ 3 ತಿಂಗಳು ನಾನು ಲಿಟ್ರಲಿ ಐ ವುಡ್ ಹ್ಯಾವ್ ಬೀನ್ ಜಾಬ್ಲೆಸ್. ಅಂದರೆ ನಾನು ಯಾವುದೋ ಆ್ಯಕ್ಟಿಂಗ್ ಇದು ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಈ ಥರದ್ದೆಲ್ಲ ಇರುತ್ತೆ ಮೈನರ್ ಪ್ರಾಬ್ಲಮ್ಸ್. ಓಕೆ, ನಾಟ್ ಪ್ರಾಬ್ಲಮ್ಸ್, ಅಡ್ಜಸ್ಟ್. ಓಕೆ. ಸೊ ಅಗೇನ್ ಪ್ರೊಫೆಷನಲಿಸಮ್, ನೀವು 7 o'clock ಕಾಲ್ ಶೀಟ್ ಅಂದರೆ 7 o'clock ಅಲ್ಲಿರೋದು ಇಸ್ ಪ್ರೊಫೆಷನಲ್, ದಟ್ ಈಸ್ ಎಕ್ಸ್ಪೆಕ್ಟೆಡ್. ಇನ್ ಕೇಸ್ ಲೇಟ್ ಆಗ್ತಿದೆ ಅಂದರೆ ಲೆಟ್ ದೆಮ್ ನೋನ್, ಚೂರು ಲೇಟ್ ಆಗ್ತಿದೆ, ವಾಟ್ ಎವರ್ ರೀಸನ್. ಐ ಡೂ ದ್ಯಾಟ್, ಐ ಜನರಲಿ ಡೂ ದ್ಯಾಟ್. 7 o'clock ಇದ್ದರೆ ಇನ್ ಕೇಸ್ ಐಮ್ ಗೆಟಿಂಗ್ ಲೇಟ್ 7:15 ಆಗುತ್ತೆ ಅಂತ ಹೇಳಿದ್ರು. ಐ ಹ್ಯಾವ್ ಅ ಪ್ರಾಬ್ಲಮ್, ನನಗೆ ಯಾಕೆ ಬೇಗ ಕರಿತೀರಾ ಅಂತ ನನಗೆ ಪ್ರಾಬ್ಲಮ್ ಇದೆ. ಬಟ್ ಬಿಕಾಸ್ ನಾನು ಅಲ್ಲಿ ಹೋಗಿ ತಿನ್ನಲ್ಲ, ಸೆಟ್ಟಲ್ಲಿ ತಿಂಡಿ ತಿನ್ನಲ್ಲ. ನಾನು ಮನೆಯಿಂದ ಹೊರಡ್ತೀನಿ, ಮನೇಲಿ ತಿನ್ಕೊಂಡು ಹೊರಡ್ತೀನಿ. ಆಲ್ ಐ ಹ್ಯಾವ್ ಟು ಡೂ 5 minutes ಆಫ್ ಮೇಕಪ್ ಆ್ಯಂಡ್ ಪುಟ್ ಮೈ ಕಾಸ್ಟ್ಯೂಮ್. ಬಟ್ ಇಫ್ ದಿ ಸೆಟ್ ವಾಂಟ್ಸ್ ಇಟ್ ಟು ಬಿ ಇನ್ ಅ ಸರ್ಟನ್ ವೇ, ಯು ಹ್ಯಾವ್ ಟು ಬಿ ಇನ್ ದ್ಯಾಟ್ ವೇ ಅಷ್ಟೇ. If you have to give a tip to somebody who wants to be on a back end of the cinemas, okay, behind the cameras, ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಗೆ ಇದರ ಅಪ್ರೋಚ್ ಹೇಗಿರುತ್ತೆ? ಯಾಕೆ ನೀವು ಆ್ಯಕ್ಟರ್ ಆಗಿ ನಿಮಗೆ ಜರ್ನಿ ನೋಡಿದ್ದೀರಿ, ಬಟ್ ಬ್ಯಾಕ್ ಎಂಡ್ ಮಾಡೋಕ್ಕೂ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಬ್ಯಾಕ್ ಆಫ್ ದ ಕ್ಯಾಮ್ರಾ. ನಾನು ಐ ಹ್ಯಾವ್ ವರ್ಕ್ ಬಿಹೈಂಡ್ ದ ಕ್ಯಾಮ್ರಾ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಾಗಲಿ, ಕೆಲವು ಆ್ಯಡ್ಸಲ್ಲಿ ಲೈನ್ ಪ್ರೊಡಕ್ಷನಲ್ಲಿ ಅಸಿಸ್ಟೆಂಟ್ ಲೈನ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಆಫ್ ಕೋರ್ಸ್ ವಾಯ್ಸ್ ಓವರ್ಸ್ ಇಸ್ ಅ ಬ್ಯಾಕ್ ಎಂಡ್. ಸೊ ಅದಕ್ಕೆ ಏನಾದರೂ ಒಂದಷ್ಟು ಗೈಡೆನ್ಸ್ ಜನರಿಗೆ ಬೇಕಾಗಿರೋವಂಥದ್ದು. ಅಗೇನ್ ನಾಟ್ ದಿ ಬೆಸ್ಟ್ ಪರ್ಸನ್ ಟು ಟಾಕ್ ಅಬೌಟ್ ಇಟ್, ಬಟ್ ಸ್ಟಿಲ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಯು ಹ್ಯಾವ್ ಟು ಲರ್ನ್. ಪ್ರೊಫೆಷ್ನಲ್ ಆಗಿ ಕಲ್ತು ಬರಬೇಕು. ಈಗ ಆ್ಯಕ್ಟಿಂಗ್ಗೆ ನಿಮ್ಗೆ ತುಂಬ ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಟ್ಸ್ ಇಲ್ಲ ಕಲ್ತು ಬರೋದಕ್ಕೆ. ತುಂಬ ಕೆಲವು ಇದೆ, ವೇರಿನ್ ದೇ ಆರ್ ಟೂ ಎಕ್ಸ್ಪೆನ್ಸಿವ್. NSD ಇದೆ, NSD ಬೆಂಗಳೂರು ಇದೆ, ನೀನಾಸಮ್ ಇದೆ, ರಂಗಾಯಣ ಇದೆ. ಬಟ್ ಇವರೆಲ್ಲರೂ ಫೋಕಸ್ ಮಾಡ್ತಿರೋದು ಥಿಯೇಟರ್ ಪರ್ಫಾರ್ಮೆನ್ಸಸ್ಸಲ್ಲಿ. ಸಿನಿಮಾ ತುಂಬ ಕಡಿಮೆ, FTI ಹೋಗಬೇಕಾಗತ್ತೆ. ಬಟ್ ಅಲ್ಲಿ ಇರೋದೇ 15-20 ಸೀಟು ಅಂತಿದ್ದಾಗ ಎಷ್ಟು ಜನ ಹೋಗೋಕ್ಕಾಗತ್ತೆ? ಸೊ ಆ ಲಿಮಿಟೇಷನ್ಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ನಿಮಗೆ ತುಂಬ ಆಪ್ಷನ್ಸ್ ಇದೆ, ತುಂಬ ಕೋರ್ಸಸ್ ಇದೆ. ಡೈರೆಕ್ಷನ್ನು, ಎಡಿಟಿಂಗು, ಕ್ಯಾಮ್ರಾ ಎಲ್ಲದನ್ನು ಕಲ್ತು ಬರೋದಕ್ಕೆ ತುಂಬ ಆಪರ್ಚುನಿಟೀಸ್ ಇದೆ. ಆ ಥರ ಇನ್ಸ್ಟಿಟ್ಯೂಟ್ಸ್ ಕೂಡ ಇದೆ. ಸೊ ಅಲ್ಲಿ ಕಲ್ತು ಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ಐ ಥಿಂಕ್ ಫಾರ್ಮಲ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ನಿಮ್ಗೊಂದು ಬೇಸಿಕ್ ಇದು ಕಟ್ಕೊಡುತ್ತೆ. ಅದ್ರ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಆಫ್ ಬೀಯಿಂಗ್ ಆನ್ ಸೆಟ್ ಅದನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಬಿಕಾಸ್ ತುಂಬ ಏನೂ ಇದಿಲ್ಲದೆ ಬಂದರೆ, ಬ್ಯಾಕ್ಗ್ರೌಂಡ್ ಇಲ್ಲದೆ, ಅದರದೊಂದು ಐಡಿಯಾ ಇಲ್ಲದೆ ಆನ್ ಸೆಟ್ಟಲ್ಲೇ ನಾನು ಕಲಿತೀನಿ ಅಂದರೆ ಇಟ್ ಪ್ರಾಬಬ್ಲಿ ವಿಲ್ ಟೇಕ್ ಯು ಲಾಟ್ ಮೋರ್ ಟೈಮ್. ಆ್ಯಂಡ್ ಇನ್ಹೆರೆಂಟ್ಲಿ ಇಫ್ ಯು ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್, ವಿಲ್ ಬಿ ಏಬಲ್ ಟು ಪಿಕ್ ಇಟ್ ಅಪ್. ಲೈಕ್ ಒಂದು 2-3 ಸಲ ಮಾಡಿದ್ರೆ ಬಂದ್ಬಿಡ್ಬಹುದೇನೋ. ಬಟ್ ನಾಟ್ ಎವ್ರಿಬಡಿ ಈಸ್ ಲೈಕ್ ದ್ಯಾಟ್ ಅಲ್ಲ. ಸೊ ವೆನ್ ಯು ಆರ್ ಇಫ್ ಐಮ್ ಅಡ್ರೆಸಿಂಗ್ ಅ ಜನರಲ್ ಮಾಸ್, ದೆನ್ ಪ್ರಾಬಬ್ಲಿ ಈ ಥರದೊಂದು ಪ್ರಾಪರ್ ರೈಟಿಂಗ್ ಸ್ಕ್ರೀನ್ ರೈಟಿಂಗ್ ಆಗಲಿ ಕಲ್ತು ಬನ್ನಿ. ಎಲ್ಲ ಕಲ್ತು ಬಂದರೆ ಒಳ್ಳೆಯದು ಅಂತ ಅಷ್ಟೇ. ಆ್ಯಂಡ್ here I will wrap up the show, and I would love to talk to you once again. I think there are so many questions to explore more alva in a session. Thank you so much for your time. Thank you so much.